ನಮಸ್ಕಾರ. ಕ್ವಿಕ್ ಇನ್ಫೋ ಕರ್ನಾಟಕ ಚಾನೆಲ್‌ಗೆ ನಿಮಗೆ ಸ್ವಾಗತ. ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿಯಿಂದ ಎಒ ರಿಕ್ರೂಟ್ಮೆಂಟ್ ಬಂದಿದೆ. ಡಿಗ್ರಿ ಇದ್ರೆ ಅಪ್ಲೈ ಮಾಡಬಹುದು. ಎಕ್ಸ್‌ಪೀರಿಯನ್ಸ್ ಬೇಡ. ಫುಲ್ ಡೀಟೇಲ್ಸ್ ತೋರಿಸ್ತೀನಿ. ಲಾಸ್ಟ್‌ವರೆಗೆ ನೋಡಿ. ಇದು ನೋಡಿ ಅವ್ರದ್ದು ಅಫಿಷಿಯಲ್ ನೋಟಿಫಿಕೇಷನ್. ಈ ನೋಟಿಫಿಕೇಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಈ ನೋಟಿಫಿಕೇಷನ್ ನೋಡಬಹುದು. ನೋಟಿಫಿಕೇಷನ್ ಬಹಳ ಲೆಂತ್ ಇದೆ. ಹಾಗಾಗಿ ಇದರಲ್ಲಿರೋ ಮುಖ್ಯಾಂಶಗಳನ್ನು ನಾನು ತಗೊಂಡು ಪಿಪಿಟಿ ಮುಖಾಂತರ ನಿಮಗೆ ಬಹಳ ಸುಲಭವಾಗಿ ತೋರಿಸ್ತೇನೆ. ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪೋಸ್ಟ್‌ಗೆ ರಿಕ್ರೂಟ್ಮೆಂಟ್ ಬಂದಿದೆ. ಟೋಟಲ್ 300 ಪೋಸ್ಟ್ ವೇಕೆನ್ಸೀಸ್. ಅದರಲ್ಲಿ ಜನರಲಿಸ್ಟ್‌ಗೆ 285 ವೇಕೆನ್ಸೀಸ್ ಇದೆ. ಹಿಂದಿ ಆಫೀಸರ್ಸ್‌ಗೆ 15 ವೇಕೆನ್ಸೀಸ್ ಇದಾವೆ. ಆಲ್ ಇಂಡಿಯಾ ಪೋಸ್ಟಿಂಗ್ ಆಗುತ್ತೆ. ಕರ್ನಾಟಕ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಸ್ಯಾಲರಿ ತುಂಬಾ ಅಟ್ರಾಕ್ಟಿವ್ ಇದೆ. ಮೆಟ್ರೋ ಸಿಟಿಯಲ್ಲಿ ಅರೌಂಡ್ 85,000 ಪರ್ ಮಂತ್ ಬರುತ್ತೆ. ಬೇಸಿಕ್ ಪೇ 50,925 ಕೂಡ ಇರುತ್ತೆ. ಪ್ಲಸ್ ಪೆನ್ಷನ್, ಮೆಡಿಕಲ್, ಅಕಾಮಿಡೇಷನ್, ಕಂಪ್ಲೀಟ್ ಗವರ್ಮೆಂಟ್ ಬೆನಿಫಿಟ್ಸ್ ಸಿಗುತ್ತೆ. ನೆಕ್ಸ್ಟ್ ಏಜ್ ಎಲಿಜಿಬಿಲಿಟಿ ನೋಡಿದ್ರೆ 30/11/2025ಗೆ ಮಿನಿಮಮ್ 21 ಇಯರ್ಸ್ ಇರಬೇಕು. ಮ್ಯಾಕ್ಸಿಮಮ್ 30 ಇಯರ್ಸ್ ಇರಬೇಕು. ಬಾರ್ನ್ ಬಿಟ್ವೀನ್ 1/12/1995 ಅಂಡ್ 30/11/2004ಗೆ. ಇದು ಜನರಲ್ ಕ್ಯಾಟಗರಿಗೆ. ಏಜ್ ರಿಲ್ಯಾಕ್ಸೇಷನ್ ನೋಡಿದ್ರೆ ರಿಸರ್ವೇಷನ್ ಇದ್ದವರಿಗೆ ರಿಲ್ಯಾಕ್ಸೇಷನ್ ಇದೆ. ಎಸ್ಸಿ ಎಸ್ಟಿಗೆ 5 ಇಯರ್ಸ್ ಇದೆ. ಒಬಿಸಿ ಅವರಿಗೆ 3 ಇಯರ್ಸ್ ಇದೆ. ಪಿಡಬ್ಲ್ಯೂಡಿ ಕ್ಯಾಂಡಿಡೇಟ್ಸ್ಗೆ 10 ಇಯರ್ಸ್. ವಿಡೋಸ್ ಆರ್ ಡಿವೋರ್ಸ್ಡ್ ವುಮೆನ್ಸ್‌ಗೆ 9 ಇಯರ್ಸ್ ಇದೆ. ಈಗ ನೆಕ್ಸ್ಟ್ ಎಜುಕೇಶನಲ್ ಕ್ವಾಲಿಫಿಕೇಶನ್. ಜನರಲಿಸ್ಟ್‌ಗೆ ಯಾವುದೇ ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜುಯೇಟ್ ಕಂಪ್ಲೀಟ್ ಆಗಿರಬೇಕು. ಅಗ್ರಿಗೇಟೆಡ್ ಬಂದು ನಿಮ್ದು ಡಿಗ್ರಿದು 60% ಇರಬೇಕು. ಎಸ್ಸಿ ಎಸ್ಟಿಗೆ 55 ಇದ್ರೆ ಸಾಕು. ನೆಕ್ಸ್ಟ್ ಹಿಂದಿ ಆಫೀಸರ್ಸ್‌ಗೆ ಮಾಸ್ಟರ್ಸ್ ಇನ್ ಹಿಂದಿ ಆರ್ ಇಂಗ್ಲಿಷ್ ಇರಬೇಕು. ಇಲ್ದಿದ್ದಲ್ಲಿ ಬೇರೆ ಏನನ್ನ ಮಾಸ್ಟರ್ಸ್ ಮಾಡಿದ್ದಲ್ಲಿ ಅದರಾಗಿ ಹಿಂದಿ ಪ್ಲಸ್ ಇಂಗ್ಲಿಷ್ ಸಬ್ಜೆಕ್ಟ್ ಆಗಿ ಓದಿರಬೇಕು. ಇದು 60% ಅಗ್ರಿಗೇಟೆಡ್ ಎಲ್ಲರಿಗೆ. ಎಸ್ಸಿ ಎಸ್ಟಿ ಅವರಿಗೆ ಸಪರೇಟ್ 55% ನಡೆಯುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ಸ್. ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ 1 ಡಿಸೆಂಬರ್ 2025 ಇಂದ. ಲಾಸ್ಟ್ ಡೇಟ್ ಬಂದು 15 ಡಿಸೆಂಬರ್ 2025 ವರೆಗೆ. ಪ್ರಿಲಿಮ್ಸ್ 10th ಜನವರಿ 2026. ಮೇನ್ಸ್ ಬಂದು 28 ಫೆಬ್ರವರಿ 2026. ಸೊ ಟೈಮ್ ತುಂಬಾ ಕಡಿಮೆ. ಬೇಗ ಅಪ್ಲೈ ಮಾಡಿ. ನೆಕ್ಸ್ಟ್ ಈಗ ಅಪ್ಲಿಕೇಶನ್ ಫೀಸು. ಎಸ್ಸಿ ಎಸ್ಟಿ ಪಿಡಬ್ಲ್ಯೂಡಿ ಕ್ಯಾಂಡಿಡೇಟ್ಸ್‌ಗೆ 250 ಇದೆ. ಬೇರೆ ಎಲ್ಲ ಕ್ಯಾಟಗರೀಸ್‌ಗೆ 1000 ರೂಪೀಸ್ ಇದೆ. ಇದೆಲ್ಲ ಇನ್ಕ್ಲೂಸಿವ್ ಆಫ್ ಜಿಎಸ್ಟಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರು. ಸೆಲೆಕ್ಷನ್ ಪ್ರೊಸೆಸ್ ಟೋಟಲ್ 3 ಸ್ಟೇಜಸ್‌ನಲ್ಲಿ ಇದೆ. ಪ್ರಿಲಿಮ್ ಎಕ್ಸಾಮು, ಮೇನ್ಸ್ ಎಕ್ಸಾಮು, ಇಂಟರ್ವ್ಯೂ. ಫೈನಲ್ ರಿಸಲ್ಟ್ ಅಲ್ಲಿ ಮೇನ್ಸ್ 80% ಇರುತ್ತೆ. ಪ್ಲಸ್ ಇಂಟರ್ವ್ಯೂ 20% ಕನ್ಸಿಡರ್ ಮಾಡ್ತಾರೆ. ಫಸ್ಟ್ ಪ್ರಿಲಿಮ್ಸ್ ಫೇಸ್ 1 ಎಕ್ಸಾಮಿಗೆ 3 ಸಬ್ಜೆಕ್ಟ್ಸ್ ಇರುತ್ತೆ. ಇಂಗ್ಲಿಷ್, ರೀಸನಿಂಗ್, ಕ್ವಾಂಟಿಟೇಟಿವ್, ಆಪ್ಟಿಟ್ಯೂಡ್. ಟೋಟಲ್ 100 ಮಾರ್ಕ್ಸಿಗೆ 60 ಮಿನಿಟ್ಸ್ ಟೈಮು. ನೆಗೆಟಿವ್ ಮಾರ್ಕಿಂಗ್ 1/4 ಇದೆ. ಕೇರ್ಫುಲ್ ಆನ್ಸರ್ ಮಾಡಿ. ಮೇನ್ಸ್ ಎಕ್ಸಾಮ್ 2 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಒಂದು ಬಂದು ಆಬ್ಜೆಕ್ಟಿವ್, ಅದರದ್ದು ನಾನು ಸಿಲೆಬಸ್ ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ. ಇನ್ನೊಂದು ಬಂದು ಡಿಸ್ಕ್ರಿಪ್ಟಿವ್, ಅದರದ್ದು ಕೂಡ ಸಿಲೆಬಸ್ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ವಿಡಿಯೋ ಪಾಸ್ ಮಾಡಿ ನೀವು ಸಿಲೆಬಸ್ ನೋಡಬಹುದು. ಓಕೆ. ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ಸ್. ಎಕ್ಸಾಮ್ ಸೆಂಟರ್ಸ್ ಆಲ್ ಇಂಡಿಯಾ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಸೆಂಟರ್ಸ್ ಕನ್ಸಿಡರ್ ಮಾಡಿದ್ರೆ ಈ ಲಿಸ್ಟ್ ಕನ್ಸಿಡರ್ ಆಗುತ್ತೆ. ಹಾಗಾಗಿ ವಿಡಿಯೋ ಪಾಸ್ ಮಾಡಿ ನೀವು ಇದು ಸೆಂಟರ್ಸ್ ನೋಡಬಹುದು. ನೆಕ್ಸ್ಟ್ ಇದು ಬಹಳ ಇಂಪಾರ್ಟೆಂಟ್ ಕಂಡೀಷನ್ಸ್. ಜಾಬ್ ಕನ್ಫರ್ಮ್ ಆಗಬೇಕಂದ್ರೆ ಲೈಸೆನ್ಸಿಯೇಟ್ ಎಕ್ಸಾಮ್ ಪಾಸ್ ಮಾಡಬೇಕು. 4 ಇಯರ್ಸ್ ಬಾಂಡ್ ಕಂಪಲ್ಸರಿ ಇರುತ್ತೆ. ಪ್ರೊಬೇಷನ್ 1 ಇಯರ್ ಇರುತ್ತೆ. ಎಕ್ಸ್ಟೆಂಡ್ ಮಾಡಬಹುದು. ನೆಕ್ಸ್ಟ್ ಅಪ್ಲೈ ಹೇಗೆ ಮಾಡಬೇಕಂದ್ರೆ ನಾನು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಇಲ್ಲಿ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಕೂಡ ಕೊಟ್ಟಿರ್ತೀನಿ. ಏನಾನ ನಿಮಗೆ ಅಪ್ಲೈ ಮಾಡೋದು ಹೇಗೆ ಅಂತ ಗೊತ್ತಾಗಿಲ್ಲ ಅಂದರೆ ಒಂದು ಕಮೆಂಟ್ ಮಾಡಿ. ನಾನು ಅಪ್ಲೈ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಸೊ ಫ್ರೆಂಡ್ಸ್, ಇದು ತುಂಬಾ ಚೆನ್ನಾಗಿರುವ ಎಒ ಜಾಬ್ ಆಪರ್ಚುನಿಟಿ. ಡಿಗ್ರಿ ಇದ್ರೆ ಡೆಫಿನೆಟ್ಲಿ ಮಿಸ್ ಮಾಡಬೇಡಿ. ವಿಡಿಯೋ ಲೈಕ್ ಮಾಡಿ. ನಮ್ಮ ಚಾನೆಲ್ ಕ್ವಿಕ್ ಇನ್ಫೋ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ ಡೈರೆಕ್ಟ್ ನಿಮಗೆ ಸಿಗುತ್ತೆ. ಧನ್ಯವಾದಗಳು.